ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ದೊಡ್ಡಬಳ್ಳಾಪುರದ ಘಾಟಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ತಿಂಗಳಿಗೊಂದು 2 ಸಲ ಆದ್ರೂ ಹೋಗ್ತಾ ಇರ್ತೀವಿ ಘಾಟಿ ದೇವಸ್ಥಾನಕ್ಕೆ. ಜನ ಏನಿರಲ್ಲ ಅನ್ಕೊಂಡೋದ್ವಿ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಇವತ್ತಂತೂ. ಏನು ಅಂತ ನೋಡಿದ್ರೆ ನಿನ್ನೆ ರಥಸಪ್ತಮಿ ಹಬ್ಬಕ್ಕೋಸ್ಕರ ಮತ್ತೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಜನವರಿ 26 ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಪ್ರಯುಕ್ತ ಗೌರ್ಮೆಂಟ್ ಹಾಲಿಡೇ. ಅದಕ್ಕೋಸ್ಕರ ಅಷ್ಟು ಜನ ಸೇರಿದ್ರು ಘಾಟಿಯಲ್ಲಿ. ಏನಿವತ್ತು ಇಷ್ಟೊಂದು ಜನ? ಇವತ್ತು ರಿಪಬ್ಲಿಕ್ ಡೇ ಪ್ರಯುಕ್ತ ಜನಗಳು ಜಾಸ್ತಿ ಆಗಿದ್ದಾರೆ. ರಜಾ ಅಂತ ರಿಪಬ್ಲಿಕ್ ಡೇ ಅಂತ ಇದೆ. ನಿನ್ನೆ ಏನೋ ಹಬ್ಬ ಇತ್ತಲ್ಲ, ಏನು? ನಿನ್ನೆ ಭಾನುವಾರ ರಥಸಪ್ತಮಿ ವಿಜಯ. ಹೌದಾ? ಅದಕ್ಕೆ ಇಷ್ಟೊಂದು ಜನ. ರಥಸಪ್ತಮಿ ಇತ್ತಲ್ವಾ, ಅದಕ್ಕೆ ಇಷ್ಟೊಂದು ಜನ. ತುಂಬ ರಶ್, ಜಾಸ್ತಿ ಜನ ಬಂದಿದ್ದಾರೆ. ತುಂಬ ರಶ್ ಇದ್ದಾರೆ. ತುಂಬಾ ರಶ್. ಎಷ್ಟೊತ್ತಿಗೆ ಬಂದಿದ್ದು ಬೆಳಿಗ್ಗೆ? 10 ಗಂಟೆಯಿಂದ ನಿಂತಿದ್ದೀವಿ. ಮಕ್ಳ ಹೆಸರು ನಿಮ್ಮ ಹೆಸರು ಒಳ್ಳೇದು ಈಸ್ಕೊಳ್ಳಿ ಅಮ್ಮ. ಮಕ್ಳಿಗೆ ಒಳ್ಳೇದು, ಮನೆಗೆ ಒಳ್ಳೇದು ಹಾಕಿ ಅಮ್ಮ. 1-2 ಸಲ ನೋಡಿದಾಗ ಇಷ್ಟು ಜನ ಸೇರಿದ್ರು. ಅದ್ ಬಿಟ್ರೆ ಇವತ್ತೇ ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣಕ್ಕೆ ಅನ್ಸುತ್ತೆ ಇಷ್ಟೊಂದು ಜನ ಸೇರಿದ್ದು. ಮತ್ತೆ ನಾರ್ಮಲ್ ಜನರಲ್ ಆಗಿ ಎಂಟ್ರಿ ಕೊಡೋದು, ನಾರ್ಮಲ್ ಆಗಿ ದರ್ಶನ ಆಗುತ್ತಲ್ಲ, ಅಲ್ಲೆಲ್ಲ ಜನ ನಾರ್ಮಲ್ ಆಗಿ ಇದ್ದಿದ್ದು ನೋಡಿದೀವಿ ತುಂಬಾ. ಬಟ್ 50 ರೂಪಾಯಿ ಟಿಕೆಟ್ ಅಲ್ಲೂ ಅಷ್ಟು ಜನ ಇದ್ರು ಇವತ್ತು ಹೋದಾಗ. ಎಲ್ಲರೂ ಏನ್ ಅನ್ಕೊಂತಾರೆ, ನಾರ್ಮಲ್ ಆಗಿ ಹೋದ್ರೆ ಜನ ತುಂಬಾ ಇರ್ತಾರೆ ಅಂದ್ಬಿಟ್ಟು 50 ರೂಪಾಯಿ ಟಿಕೆಟ್ ತಗೊಂಡೋಗಿರ್ತಾರೆ. ಎಲ್ಲರೂ ಆ 50 ರುಪೀಸ್ ಟಿಕೆಟ್ ಅಲ್ಲೇ ಹೋದ್ರು. ಹೆಂಗೋ 3 ಅವರ್ ಆಯ್ತು, 3 ರಿಂದ 4 ಅವರ್ ಆಯ್ತು ದರ್ಶನ ಪಡೆಯೋದಕ್ಕೆ. ಆಮೇಲೆ ಬಂದ್ವಿ, ಪ್ರಸಾದ ಇಸ್ಕೊಂಡು ಲಾಸ್ಟ್ಗೆ ಹೊರಟ್ವಿ. ಒಂದು ಟೈಮ್ ಆಗ್ಲೇ 3 ಗಂಟೆ ಆಗಿತ್ತು. ಅಷ್ಟೊತ್ತಾಯ್ತು ನೋಡಿ ಇವತ್ತು ಘಾಟಿ ದೇವಸ್ಥಾನದಲ್ಲಿ ಅಷ್ಟು ಜನ ಇದ್ರು. ಪದ್ಧತಿ ನಮ್ದು. ಇವತ್ತು ನಿನ್ನೆ ರಥಸಪ್ತಮಿ ಮುಗ್ದಿರೋ ಕಾರಣ ಇವತ್ತು ಜನವರಿ 26ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇರೋ ಕಾರಣ ಸಿಕ್ಕಾಪಟ್ಟೆ ಜನ